ಐತಿಹಾಸಿಕ ಕಲ್ಲೂರು ಮಹಾಲಕ್ಷ್ಮಿ ದೇಗುಲದಲ್ಲಿ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಕಳುವು ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಈ ಕಳ್ಳತನದ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಬಗ್ಗೆ ಅನುಮಾನಗಳಿದೆ. ಇಲ್ಲಿ ಪದೇ ಪದೇ ಕಳ್ಳತನ ಆಗ್ತಾ ಇದೆ. ಹಾಗಿದ್ರೂ ಕೂಡ ಆಡಳಿತ ಮಂಡಳಿ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಹಣ ಬೆಳ್ಳಿ ಬಿಟ್ಟು ಚಿನ್ನಾಭರಣಗಳನ್ನು ಮಾತ್ರ ಇಲ್ಲಿ ಕಳ್ಳರು ಎಗರಿಸಿದ್ದಾರೆ. ಈ ಘಟನೆ ಮತ್ತೆ ಪದೇ ಪದೇ ಇದಾಗ್ತಾ ಇರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಮೇಲಿಂದ ಮೇಲೆ ಕಳ್ಳತನ, ಅದು ಕೇವಲ ಚಿನ್ನಾಭರಣಗಳು ಮಾತ್ರ ಕಳುವಾಗೋದು. ಆದರೂ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ, ಏನೋ ಅನುಮಾನ ಹೊಗೆಯಾಡೋ ಹಾಗೆ ಕಾಣ್ತಾ ಇದೆ. ಜನ ಏನು ಆರೋಪಿಸ್ತಾ ಇದ್ದಾರೆ ಈ ಬಗ್ಗೆ? ನಿಜವಾಗ್ಲೂ ವಿಜಯ್, ಇವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಒಂದು ಸಣ್ಣ ಪುಟ್ಟ ಅಂಗಡಿಗಳಿದ್ರೂ ಸಹ 2-3 CC ಕ್ಯಾಮ್ರಾಗಳನ್ನ ಹಾಕಿರ್ತಾರೆ. ಆದ್ರೆ ಈ ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಏನು ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದ ಬಳಿ ಬರುವಂತಹ ಐತಿಹಾಸಿಕ ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಏನಿದೆ, ಇಲ್ಲಿ ಈಗ 2ನೇ ಸರ್ತಿ ಈಗ ಕಳ್ಳತನ ನಡೆದಿರುವಂತದ್ದು. ಕಳೆದ 2-3 ವರ್ಷಗಳಿಂದನೂ ಈ ರೀತಿಯಾದಂತಹ ಒಂದು ಕಳ್ಳತನ ನಡೆದಿತ್ತು. ಆವಾಗ ಎಚ್ಚೆತ್ಕೊಳ್ಬೇಕಾಗಿತ್ತು ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯವರು. ಆದರೆ ಇವಾಗ ಏನು ಬಹು ದೊಡ್ಡ ಪ್ರಮಾಣದಲ್ಲಿ ಕಳ್ಳತನ ಆಗಿರುವಂತದ್ದು. ಭಕ್ತರು ಏನು ಮೊದಲಿಂದನೂ ನೀಡಿದ್ದಂತಹ 290 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿದೆ. ಕೇವಲ ಚಿನ್ನವನ್ನ ಮಾತ್ರ ಎಗರಿಸಿ ಕಳ್ಳರು ಎಸ್ಕೇಪ್ ಆಗಿರುವಂತದ್ದು. ಅಲ್ಲಿ ಇದ್ದಂತಹ ಉಂಡಿ ಹಣ ಆಗಿರ್ಬೋದು, ಬೆಳ್ಳಿಯ ಒಂದು ಆಭರಣಗಳಾಗಿರ್ಬೋದು, ಅದು ಯಾವುದನ್ನು ಟಚ್ ಮಾಡಿಲ್ಲ ಅವರು. ಕೇವಲ ಬಂಗಾರವನ್ನ ಮಾತ್ರ ಎಗರಿಸಿದ್ದಾರೆ. ಅದು ಸಹ ದೇವಸ್ಥಾನದೇನು ಗರ್ಭ ಬಾಗಿಲೇನಿರುತ್ತೆ ಅದರ ಕೇವಲ ಇದನ್ನ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಲಾಕ್ ಅನ್ನ ಮಾತ್ರ, ಇಷ್ಟನ್ನ ಮಾತ್ರ ಕಟ್ ಮಾಡಿ ಒಳಗಡೆ ನುಗ್ಗಿರುವಂತದ್ದು. ಈ ಎಲ್ಲಾ ಒಂದು ಸಿಂಪ್ಟಮ್ಸ್ ಏನಿದಾವಲ್ಲ, ಈ ಗುಣಲಕ್ಷಣಗಳನ್ನ ನೋಡಿದ್ರೆ ಇದು ಯಾವ ಕಳ್ಳರ ಇದು ಗೊತ್ತಿದ್ದೇ ಏನು ಈ ಒಂದು ಆಡಳಿತ ಮಂಡಳಿಯವ್ರಿಗೆ ಗೊತ್ತಿದ್ದೂ ಈ ರೀತಿಯಾಗಿ ನಿರ್ಲಕ್ಷ್ಯ ತೋರಿಸ್ತಾ ಇದಾರ. ಪದೇ ಪದೇ ಕಳ್ಳತನ ಆಗ್ತಾ ಇದ್ರು CCTV ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಗುಮಾನಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಿರವಾರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ, ಇನ್ವೆಸ್ಟಿಗೇಷನ್ ಸಹ ನಡೆದಿದೆ. ಎಚ್ಚೆತ್ಕೊಳ್ಬೇಕು ಅನ್ನೋಂತ ಒಂದು ವಾರ್ನಿಂಗ್ ಸಹ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಪೊಲೀಸರು ನೀಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.